ಬಾಯಲ್ಲಿ ಬೀಡಿ ಬೇರೆ ಕಣ ನಾನು. ನೋಡಿ ಇದೆ ಎಂಟ್ರೆನ್ಸು. ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಡೆ ಮಟ್ಟೆಗಳೆಲ್ಲ ಕಟ್ಬಿಟ್ಟು ಈ ಥರ ಮಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನೀಗ ಉಡುಪಿಲಿದ್ದೀನಿ. ಉಡುಪಿಲಿ ಮಲ್ಪೆಯ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋ ಪಾರ್ಕಿಂಗ್ ಯಾರ್ಡಲ್ಲಿದ್ದೀನಿ. ನಾನೀಗ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಬೇಕು ಅಂತ ನನ್ನ ಬೈಕ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು, ನೋಡಿ ನನ್ನ ಹಿಂದೆ ಕಾಣ್ತಾ ಇದ್ದೀರಾ, ಅಲ್ಲಿ ದೂರದಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಒಂದು ಐಲ್ಯಾಂಡ್ ಇದೆ, ಅದು ಸೆಂಟ್ ಮೇರಿಸ್ ಐಲ್ಯಾಂಡ್ ಅಂತ. ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಬೋಟಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ನಾನು ಈಗ ಒಂದು ಫೆರಿ ಬುಕ್ ಮಾಡಿಕೊಂಡು ಆ ಫೆರಿಲಿ ನಾನು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೆಂಟ್ ಮೇರಿಸ್ ಐಲ್ಯಾಂಡ್ ಹೇಗಿದೆ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ನೋಡಿ, ಬೈಕಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ. ಇದೆಲ್ಲ ಮಡ್ಕ ಸೋಡಾ, ಲೈಮ್ ಸೋಡಾ ಎಲ್ಲ ಸಿಗುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಕ್ಲೀನ್ಲಿನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಜಾಗದಲ್ಲಿ ನೋಡಿ, ಇಲ್ಲಿ ಯಾರೋ ಬೆಸ್ತರು ಅವರು ದೋಣಿನ ದಬ್ಕೊಂಡು ಹೋಗೋ ರೀತಿ ಒಂದು ಮಾನ್ಯುಮೆಂಟ್ ಮಾಡಿದ್ದಾರೆ ಸಿಮೆಂಟಲ್ಲಿ. ಚೆನ್ನಾಗಿದೆ, ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಬಾಯಲ್ಲಿ ಬೀಡಿ ಬೇರೆ ಕಣ ನಾನು. ರಿಯಲಿಸ್ಟಿಕ್ ಆಗಿದೆ ಅದು ಒಂಥರ ನೋಡಲಿಕ್ಕೆ. ಇದ್ರ ಹಿಂದ್ಗಡೆ ಫಿಶ್ ಮಾರ್ಕೆಟ್ ಇದೆ, ಮಲ್ಪೆ ಫಿಶ್ ಮಾರ್ಕೆಟು. ಇದು ಯಾವುದೋ ಫೋರ್ಟ್ ಮಾಡಿದ್ದಾರೆ, ಅದು ಯಾವ ಫೋರ್ಟ್ ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ರಾಕ್ಷಸ ಬೇರೆ ಇದೆ ನೋಡಿ, ರಾಕ್ಷಸನ್ನು ಸ್ಟ್ಯಾಚು ಮಾಡಿದ್ದಾರೆ. ರಾಕ್ಷಸಂದ ಯಾರೋ ಏನೋ ಇವನು ಗೊತ್ತಿಲ್ಲ. ಇಲ್ಲೆಲ್ಲ ಕುತ್ಕೊಳೋಕ್ಕೆ ಜಾಗ ಇದೆ. ಈವ್ನಿಂಗ್ ಟೈಮು ಇಲ್ಲೆಲ್ಲ ಕುತ್ಕೊಂಡು ಬೀಚ್ ವ್ಯೂನ ಎಂಜಾಯ್ ಮಾಡ್ಬೋದಾಗಿದೆ ನಾವು. ಸಾರಿ, ರಾಕ್ಷಸ ಅಲ್ಲ ಇದು, ಸಾಮಾನ್ಯ ಯಕ್ಷಗಾನ ಮಾಡ್ತಾರಲ್ಲ ಅವ್ರದ್ದು ಒಂದು ಯಾವುದೋ ಅವತಾರ ಅಷ್ಟೇ. ಕಾಂತಾರ ಫಿಲಮಲ್ಲಿ ಇದೆಯಲ್ಲ ಗುಳಿಗ ಅಂತ, ಆ ಟೈಪ್ ಇದೆ ಇದು. ನಾನು ಸೈಡಿಂದ ನೋಡ್ಬಿಟ್ಟು ರಾಕ್ಷಸ ಅಂದ್ಕೊಂಡೆ, ರಾಕ್ಷಸ ಅಲ್ಲ ಅದು. ನೋಡಿ, ಜಾರು ಬಂಡಿ ಇದು. ಈ ಜಾರು ಬಂಡಿ ಕೋಟೆ ಟೈಪ್ ಮಾಡಿದ್ದಾರೆ ನೋಡಿ, ಜಾರು ಬಂಡಿ ಇದು. ನೋಡಿ, ಇಲ್ಲೆಲ್ಲ ಬೀಚ್ ವ್ಯೂ ಎಂಜಾಯ್ ಮಾಡೋಕ್ಕೆ ಭಾಳ ಚೆನ್ನಾಗಿದೆ ಜಾಗ. ಇದೆಲ್ಲ ಫುಡ್ ಕೋರ್ಟ್ ಇದ್ದಾವೆ. ಊಟ ಮಾಡಿಲ್ಲ, ಇನ್ನೂ ಊಟ ಮಾಡಿಲ್ಲ. ಇಲ್ಲಿ ಊಟ ಮಾಡಿಕೊಂಡು ಬೋಟ್ ಹತ್ತನ, ಬೋಟೋ ಫೆರಿನೋ ಯಾವ್ದು ಬರುತ್ತೋ ಅದನ್ನ ಹತ್ಕೊಂಡು ಸೆಂಟ್ ಮೇರಿಸ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ. ಸೆಂಟ್ ಮೇರಿಸ್ ಐಲ್ಯಾಂಡಲ್ಲಿ ಬೋಟಿಂಗ್ ಟಿಕೆಟ್ ಕೊಂಡ್ರು ಮುಂದೆ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಲಂಚ್ ಇಲ್ಲ, ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಇರೋದು. ಅದನ್ನೇ ಬ್ರೇಕ್ಫಾಸ್ಟೇ ಆರ್ಡ್ರ್ ಮಾಡಿದ್ದೀನಿ. ಮ್ಯಾಗಿನೂ ಮತ್ತು ಚಿಕನ್ ರೋಲ್ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ, ನೋಡೋಣ, ಬಂದಮೇಲೆ ಗೊತ್ತಾಗುತ್ತೆ. ಬೋಟಿಂಗ್ ಟು ಸೆಂಟ್ ಮೇರಿಸ್ ಐಲ್ಯಾಂಡ್. ನೋಡಿ, ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಬೇಕು ಅಂದರೆ ಇಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿ ಬೋಟ್ ನಿಂತಿದ್ದಾವಲ್ಲ ಆ ಬೋಟ್ ಹತ್ಕೊಂಡು ಹೋಗಬೇಕಾಗಿದೆ ನಾವೀಗ. ಫೆರಿ ಬೋಟಲ್ಲ, ಫೆರಿ ಅಂತಾರೆ ಅವನ್ನ. ದೊಡ್ಡವ್ರಿಗೆ 300 ರೂಪಾಯಿ ಟಿಕೆಟು, ಚಿಕ್ಕ ಮಕ್ಕಳಿಗೆ 150 ರೂಪಾಯಿ ಟಿಕೆಟ್ ಅಂತೆ. ನೋಡಿ, ನಾನು 300 ರೂಪಾಯಿ ಟಿಕೆಟ್ ತೊಗೊಂಡು ಆಗಲೇ ಎಲ್ಲ ಬೋಟ್ ಹತ್ಬಿಟ್ಟಿದ್ದಾರೆ. ನಾನೀಗ ಹೋಗ್ತಾ ಇದ್ದೀನಿ, ನಾನೇ ಲಾಸ್ಟು ಈ ಫೆರಿ ಬೋರ್ಡ್ ಮಾಡ್ತಾ ಇರೋದ್ರಲ್ಲಿ. ನಡೀರಪ್ಪ, ಬಿಟ್ಬಿಟ್ಟೋದಿರಾ, ಬಂದೇ. ಮಕ್ಕಳ ಸೈನ್ಯ ಬಂದ್ಬಿಟ್ಟೈತೆ, ಯಾವ್ದಾದ್ರು ಬರೀ ಸಣ್ಣ ಸಣ್ಣ ಹುಡುಗರು ಇದ್ದಾರೆ. ನೋಡಿ, ಸೂಳ್ಯದಿಂದ ಹುಡುಗರು ಬಂದಿದ್ದಾರೆ, ಗ್ಯಾಂಗ್ ಬಂದಿದೆ ಮಕ್ಕಳ ಸೈನ್ಯ. Say hi. ಹುಡುಗರಂತೂ ಫುಲ್ ಜೋಶ್ ಆಗ್ಬಿಟ್ಟವ್ರೆಲ್ಲ. ಬೋಟ್ ಫುಲ್ ಅವರೇ ಇದ್ದಾರೆ, ಅದ್ರಲ್ಲಿ ನಾನೊಬ್ಬ ಇದ್ದೀನಿ. ವಾಟ್ ಇಸ್ ಯುವರ್ ಟೈಮ್?
Ocean Falls. My name is Naushuk. Oh. My name is Muhammad Hazi. Muhammad Hazi. My name is Fawaz. Oh. ಬೋಟ್ ಸ್ಟಾರ್ಟ್ ಆಗಿದೆ. ಹುಡುಗರೆಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಫುಲ್ ಎಂಜಾಯ್ ಮಾಡ್ತಾವ್ರೆ. ಪ್ರಶಾಂತವಾದ ಸಮುದ್ರದ ನಡುವೆ ನಮ್ಮ ದೋಣಿ ಸಾಗುತ್ತಾ ಇದೆ. ಡ್ರೈವರು ಓಡಿಸ್ತಾ ಇದ್ದಾರೆ ಹೋಂಡಾ. ಇನ್ನೇನು ಐಲ್ಯಾಂಡ್ ಹತ್ತತ್ರ ಬಂದಿದ್ದೀವಿ ನೋಡಿ. ನಮಗೆ ದೂರದಲ್ಲಿ ಕಾಣ್ತಾ ಇದೆ ಐಲ್ಯಾಂಡು, ಸಮುದ್ರದ ಮಧ್ಯದಲ್ಲಿರೋ ಐಲ್ಯಾಂಡು ನೋಡಿ. ಇದೇ ಸೈಂಟ್ ಮೇರಿಸ್ ಐಲ್ಯಾಂಡು. ಇಲ್ಲಿಂದ ನಾವು ಇನ್ನೊಂದು ಫೆರಿಗೆ ಶಿಫ್ಟ್ ಆಗಬೇಕಾಗಿದೆ ನೋಡಿ. ನಮ್ಮ ಎದುರಿಗೆ ಕಾಣ್ತಾ ಇದೆಯಲ್ಲ ಫೆರಿ ಒಂದು, ಆ ಫೆರಿಗೆ ನಾವು ಈ ಫೆರಿಯಿಂದ ಆ ಫೆರಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಈಗ ನಾವು ಈ ಬೋಟಿಂದ ಇನ್ನೊಂದು ಬೋಟ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ನೋಡಿ ಇದೇ ಸೆಂಟ್ ಮ್ಯಾರಿಸ್ ಐಲ್ಯಾಂಡು. ಸೆಂಟ್ ಮ್ಯಾರಿಸ್ ಐಲ್ಯಾಂಡ್ಗೆ ಪಾದಾರ್ಪಣೆ ಮಾಡಿದ್ದೀನಿ. ಕಾಲೆಲ್ಲ ನೆಂದೋಗಿದೆ, ಅರ್ಧ ಪ್ಯಾಂಟೇ ನೆಂದೋಗಿತ್ತು. ಹಾಗಾಗಿ ಶೂನ ಇಲ್ಲೇ ಒಂದು ಮೂಲೆಯಲ್ಲಿ ಬಿಟ್ಬಿಟ್ಟಿದ್ದೀನಿ. ಈಗ ನೆಡ್ಕೊಂಡು ಮುಂದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಏನೇನಿದೆ ಇಲ್ಲಿ ಅಂತ. ನೋಡಿ ಕಪಿಸೇನೆ ನಮ್ಮ ಜೊತೆ ಬಂದಿದ್ದು. ಕಪಿಸೇನೆ ಹೋಗ್ತಾ ಇದೆ ಇಲ್ಲಿ. Yes. ಬಾಯ್. ಹುಡುಗರೆಲ್ಲ ಹಾಯ್ ಮಾಡ್ತಾವ್ರೆ ನೋಡಿ. ಇದೇ ಎಂಟ್ರೆನ್ಸು. ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಎಡೆ ಮಟ್ಟೆಗಳೆಲ್ಲ ಕಟ್ಬಿಟ್ಟು ಈ ಥರ ಮಾಡಿದ್ದಾರೆ. ಎಡೆ ಮಟ್ಟೆಗಳೆಲ್ಲ ಕಟ್ಬಿಟ್ಟು ಈ ಥರ ಮಾಡ್ಬಿಟ್ಟವ್ರೆ. ನೋಡಿ ಸೆಂಟ್ ಮೇರಿಸ್ ಐಲ್ಯಾಂಡು ಹಿಸ್ಟ್ರಿ ಇಲ್ಲಿ ಕೊಟ್ಟಿದ್ದಾರೆ. ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ 1 ಗಂಟೆ ಸಮಯ ಕಡ್ಡಾಯ. ಈ ಐಲ್ಯಾಂಡಲ್ಲಿ ಬರೀ 1 ಅವರ್ ಮಾತ್ರ ಇರಬೇಕಂತೆ. ನಾವು 1 ಅವರ್ ಮೇಲೆ ಇರೋಂಗಿಲ್ಲ. 1 ಅವರ್ ಆದಮೇಲೆ ನಾವು ಯಾವ ಬೋಟಲ್ಲಿ ಫೆರಿಲಿ ಬಂದಿತ್ತು ಆ ಫೆರಿಲಿ ರಿಟರ್ನ್ ಆಗಬೇಕಾಗಿದೆ ನಾವು ನೋಡಿ. ಮುಂಚೆಯಲ್ಲೆಲ್ಲ ರೇವ್ ಪಾರ್ಟೀಸು ಅವೆಲ್ಲ ನಡೀತಾ ಇದ್ವಂತೆ. ಆದರೆ ಈಗ ಏನು ನಡೀತಾ ಇಲ್ಲ. ಅಂದರೆ ಈಗಿನ ಗೌರ್ಮೆಂಟು ಅದಕ್ಕೆಲ್ಲ ಅವಕಾಶ ಕೊಡ್ತಾ ಇಲ್ಲ. ಮುಂಚೆ ಸುಮಾರು ವರ್ಷಗಳಿಂದ ಅವೆಲ್ಲ ನಡೀತಾ ಇದ್ವು.
ರೇವ್ ಪಾರ್ಟಿಲಿ ಅದು ಇದು ಎಲ್ಲ ತೊಗೊಂಡು ಸ್ವಲ್ಪ ಭಾಳ ಸದ್ದು ಮಾಡಿತ್ತು ಈ ಜಾಗ. ಆದರೆ ಈಗ ಆ ಥರದ್ದೇನೂ ಇಲ್ಲ ಆ್ಯಕ್ಟಿವಿಟೀಸು, ಹಾಗಾಗಿ ಚೆನ್ನಾಗಿದೆ ಈಗ ಸ್ವಲ್ಪ. ನೋಡಿ ಐಲ್ಯಾಂಡ್ ನೀರು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಇಲ್ಲಂತೂ. ನಾವು ಮಲ್ಪೆ ಬೀಚಲ್ಲಿ ನೋಡೋ ನೀರಿಗಿಂತ ಈ ನೀರು ತುಂಬ ನೀಲಿ ಆಗಿದೆ, ಅಂದರೆ ಕ್ಲೀನ್ ಆಗಿದೆ ನೀರು. ಇದು ಅಷ್ಟೊಂದು ಪೊಲ್ಯೂಟೆಡ್ ಆಗಿಲ್ಲ ಇದು. ಮಲ್ಪೆ ಬೀಚಲ್ಲಿ ಅಂದರೆ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿ ಆಗಿದೆ ನೀರು. ಇಲ್ಲಿ ಚೆನ್ನಾಗಿದೆ ನೀರು. ನೋಡಿ ಬ್ಲೂ ವಾಟರ್ ಕಾಣ್ತಾ ಇದೆ ನನಗಂತೂ ಬ್ಲೂ ವಾಟರ್ ಕಾಣ್ತಿದೆ. ಕ್ಯಾಮ್ರಾದಲ್ಲಿ ನಿಮ್ಗೆ ಯಾವ ಥರ ಕಾಣ್ತಿದೆ ಗೊತ್ತಿಲ್ಲ ನನಗೆ. ನೋಡಿ ತೆಂಗಿನ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ ಇಲ್ಲಿ, ತೆಂಗಿನ ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ. ಈ ಐಲ್ಯಾಂಡು ಮೇಲ್ಗಡೆಯಿಂದ ಡ್ರೋನ್ ಆರ್ಟ್ಸ್ ನೋಡಿದರೆ ನನಗೆ ಹೆಕ್ಸಾಗಾನ್ ಶೇಪಲ್ಲಿ ಕಾಣುತ್ತೆ. ಹೆಕ್ಸಾಗಾನ್ ಶೇಪಲ್ಲಿ ಇದೆ ಈ ಐಲ್ಯಾಂಡು. ನನ್ನ ಹತ್ರ ಡ್ರೋನ್ ಇಲ್ಲ, ಹಾಗಾಗಿ ಡ್ರೋನ್ ಆಡ್ಸೋಕ್ಕಾಗಲ್ಲ. ಅದನ್ನು ಬಾಯಲ್ಲೇ ಹೇಳಿದ್ದೀನಿ, ತಿಳ್ಕೊಂಡಿವಿ. ನೋಡಿ ಸುಮಾರು 88,000 ವರ್ಷಗಳ ಹಿಂದೆ ವಾಲ್ಕೆನೋ ಎರಪ್ಟ್ ಆಗಿ ಈ ಐಲ್ಯಾಂಡು ಆಗಿರೋದಂತೆ. ಅಲ್ಲಿ ಬೋರ್ಡಲ್ಲಿ ಹಾಕಿದ್ರು ನೋಡಿ. ಅಂದರೆ ಈ ಐಲ್ಯಾಂಡು ಮುಂಚೆ ನಮ್ಮ ಭೂಮಿ ಭಾಗದಲ್ಲೇ ಇತ್ತಂತೆ. ಅದು 88 ವರ್ಷದಲ್ಲಿ ವಾಲ್ಕೆನೋ ಎರಪ್ಟ್ ಆದಾಗ ಇದು ನಮ್ಮ ಭೂಮಿ ಬಿಟ್ಟು ಮಧ್ಯ, ಅಂದರೆ ಸಮುದ್ರದ ಮಧ್ಯ ಬಂದು ಸೇರ್ಕೊಂಡಿದೆ. ಆ ಥರ ಆಗಿದೆ ಇದು ಐಲ್ಯಾಂಡು. ಡೇಂಜರ್ ಝೋನ್ ಅಂತ ಹಾಕಿದ್ದಾರೆ, ಆದರೂ ಕೆಲವರು ಹೋಗಿದ್ದಾರೆ. ನಾವೇನು ಕಮ್ಮಿನೇ, ನಾವು ಹೋಗ್ತೀವಿ. ಅದು ಇಲ್ಲಿಂದಲ್ಲ, ಕಡೆಯಿಂದ ಹೋಗೋಣ. ಅಯ್ಯಪ್ಪ ಸ್ವಾಮಿಗಳೆಲ್ಲ ಬಂದಿದ್ದಾವೆ ಸೈಂಟ್ ಮೇರಿಸ್ ಐಲ್ಯಾಂಡ್ ನೋಡಲಿಕ್ಕೆ. ನೋಡಿ ಇಲ್ಲಿ ವ್ಯೂ ಪಾಯಿಂಟ್ ಇದೆ. ಜನಗಳೆಲ್ಲ ಹೋಗ್ಬಾರ್ದು ಅಂತ ಕಳ್ಳೆ ಹಾಕಿದ್ರು, ಕಳ್ಳೆನ ತಕ್ಕೊಂಡು ಹೋಗ್ಬಿಟ್ಟವ್ರು ಕೆಲವರು. ನಾನಂತೂ ಬರೀ ಕಾಲಲ್ಲಿ ಬಂದ್ಬಿಟ್ಟಿದ್ದೀನಿ, ಶೂನ ಅಲ್ಲೇ ಬಿಟ್ಬಿಟ್ಟು. ಇಲ್ಲಿ ನೋಡಿದ್ರೆ ಮುಳ್ಳುಗಳೆಲ್ಲ ಇದ್ದಾವೆ, ಭಯ ಆಗ್ತೈತೆ ಓಡಾಡಕ್ಕೆ. ಬೇಕಾದ್ರೆ ಪಾಡಿತೀವಿ. ಬಂಡೆಗಳಂತೂ ಫುಲ್ ಕಾದ್ಬಿಟ್ಟಿದ್ದಾವೆ. ಬರೇ ಕಾಲಲ್ಲಿ ಬೇರೆ ಇದ್ದೀನಿ, ಕಾಲಂತೂ ಸುಟ್ಟೋಗ್ತಾ ಇತ್ತಂದು. ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ನೀರು ನಿಂತಿರೋದ್ರಿಂದ ಇಲ್ಲಿ ಓಡಾಡಬಹುದಾಗಿದೆ. ನೋಡಿ ನೀರು, ಸಮುದ್ರದ ನೀರು. ಇಲ್ಲಿಂದ ಈ ಬಂಡೆ ಹತ್ಕೊಂಡು ಹೋದರೆ ನಮಗೆ ಇನ್ನೂ ಅದ್ಭುತವಾದ ವ್ಯೂ ಕಾಣುತ್ತೆ ಸಮುದ್ರದ್ದು. ಅಂದರೆ ಈ ಐಲ್ಯಾಂಡು ನೋಡಿ, ಕರೇ ಕಲ್ಲುಗಳು ಇವೆಲ್ಲ, ಕರೇ ಕಲ್ಲುಗಳು. ಪ್ಲಾಸ್ಟಿಕ್ ಎಲ್ಲ ಬಿಸಾಕವ್ರು ಯಾರೋ ಅನಾಗರಿಕರು. ನೋಡಿ ಯಾವ ಥರ ಇದೆ ಕಲ್ಲು. ಇನ್ನು ಮೇಲ್ಗಡೆ ಅಲ್ಲಿವರೆಗೂ ಹೋಗಬಹುದು, ಟ್ರೈ ಮಾಡ್ತೀನಿ ಹೋಗ್ಲಿಕ್ಕೆ. ಬಾ ಬಾ ಬಾ. ನೋಡ್ರಿ ಯಾವ ಥರ ಕಾಣ್ತಿದೆ ಇದು ಐಲ್ಯಾಂಡು. ವಾಸ್ಕೋ ಡಿ ಗಾಮ ಕ್ಯಾಲಿಕಟ್ಗೆ ಸೀರು ಕಂಡೋದಕ್ಕಿಂತ ಮುಂಚೆ ಈ ಜಾಗಕ್ಕೆ ಬಂದಿದ್ದಂತೆ. ಆದರೆ ಅವನಿಗೆ ಜಾಗ ಕನ್ಫ್ಯೂಸ್ ಆಗಿ ಅವನು ಇನ್ನು ಮುಂದೆ, ಅದೇ ಈ ಐಲ್ಯಾಂಡು ತುಂಬ ಚಿಕ್ಕದಾಗಿತ್ತಲ್ವಾ, ಹಾಗಾಗಿ ಅವನು ಏನು ಮಾಡ್ದ ಅಂದರೆ ಇನ್ನು ಮುಂದಕ್ಕೆ ಹೋಗ್ದ. ಅಂದರೆ ಕ್ಯಾಲಿಕಟ್ ಹತ್ರ ಹೋದ. ಕ್ಯಾಲಿಕಟ್ ಹತ್ರ ಹೋಗಿ ಅವನು ಇಂಡಿಯಾಗೆ ಅದನ್ನು ಫಸ್ಟ್ ಸೀ ರೂಟ್ ಅಂತ ಕಂಡಿಡ್ದ. ಅದನ್ನು ಹೇಳ್ತಾರೆ ಇತಿಹಾಸಗಾರರು. ಕಪ್ಪೆ ಚಿಪ್ಪುಗಳು ನೋಡಿ ಎಷ್ಟೊಂದಿದ್ದಾವೆ. ಕಪ್ಪೆ ಚಿಪ್ಪುಗಳು ನೀರಿನ ಅಲೆಯಲ್ಲಿ ಬಂದ್ಬಿಟ್ಟು ಕಲ್ಲು ಬಂಡೆಗಳ ಮೇಲೆ ನಿಂತಿದ್ದಾವೆ. ಒಂದು ಕಪ್ಪೆ ಚಿಪ್ಪುಗಳು ಅಲೆ ರಭಸಕ್ಕೆ ಮೇಲಕ್ಕೆ ಬಂದ್ಬಿಟ್ಟು ನೋಡಿ, ಮೇಲೆ ಬಂದ್ಬಿಟ್ಟು ಇಲ್ಲೇ ಒಂಥರ ಅಷ್ಟು ಕೊಳ್ತೋದಂಗೆ ಆಗಿದ್ದಾವೆ ಕಪ್ಪೆ ಚಿಪ್ಪುಗಳು. ಎಡಿಕಾಯಿ ನೋಡಿ ಹೊರೋಗ್ತೈತೆ ಎಡಿಕಾಯಿ. ಅಪ್ಪ ಎಡಿಕಾಯಿಗಳೆಲ್ಲ ಇದಾವೆ ಸಣ್ಣ ಸಣ್ಣಗೆ, ಭಯ ಕಚ್ಚಿಲ್ಲ, ಕಾಯಿ ಕಚ್ಚಿಬಿಟ್ಟು ಆಮೇಲೆ ನೋಡಿ ನಮ್ಮ ಫೆರಿ ಒಳಗೆ ಬಂದಿದ್ದ ಮಕ್ಕಳ ಸೈನ್ಯ
ಇಲ್ಲಿ ಬೀಚಲ್ಲಿ ಚಲ್ಲಾಟ ಆಡ್ತಾ ಇದ್ದಾವೆ ನೋಡಿ. ಸೀ ಶೆಲ್ಸ್ ನೋಡಿ ಎಷ್ಟೊಂದಿದೆ ಇಲ್ಲಿ, 1000 ಕೋಟಿ ಲಕ್ಷಾಂತರ ಇದೆ, ಲಕ್ಷಾಂತರ ಕೋಟಿ ಇದೆ ಸೀ ಶೆಲ್ಸ್ ಇಲ್ಲಂತೂ. ಆದರೆ ಇಲ್ಲಿನ ತೊಗೊಂಡು ಹೋಗಂಗಿಲ್ವಂತೆ ಸೀ ಶೆಲ್ಸ್ನ, ಆದರೂ ಕೆಲವರು ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಗ್ಯಾಂಗು ಸುಳ್ಯ ಹುಡುಗರು, ಸುಳ್ಯ ಸ್ಟೂಡೆಂಟ್ಸು ಎಲ್ಲ ಪ್ರೈಮರಿ ಸ್ಕೂಲ್ ಹುಡುಗರು ಅಷ್ಟೇ ಇರೋಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಕೂಲ್ ಟೂರ್ ಬಂದು. ಪಾಚಿಯಲ್ಲಿ ಭಾಳ ಇದೆ. ಪ್ಯಾಂಟ್ ಹೋಗ್ಬಿಡ್ತಾರೆ, ಅರ್ಧ ನಿಮಿಷ 20 ನಿಮಿಷ ಅನ್ಸುತ್ತೆ. ಲೀಲಿ ಬೇಡ ಮಾರಾಯ. ಹಾಲಂತೂ ಜಾರ್ 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 ಹೋಗ್ತಾ ಇದ್ದಿಲ್ಲ ಅಂತೂ, ಅರ್ಧಂಬರ್ಧ ನೆನ್ಬಿಟ್ಟಿದೆ, ಹಾಗಾಗಿ ಜಾರ್ ಜಾರ್ ಆಗುತ್ತೆ ಬಂಡೆ ಮೇಲೆ. ಇಲ್ಲೊಂದು ಸ್ವಲ್ಪ ಅಲೆ ಕಾಣ್ತಾ ಇದೆ, ಆಗಲೇ ಹೋಗಿದ್ದ ಜಾಗದಲ್ಲಿ ಅಲೆನೇ ಇರಲಿಲ್ಲ, ಅಂದರೆ ದೊಡ್ಡ ದೊಡ್ಡ ಬಂಡೆ ಇರುವಲ್ಲ ಹಾಗಾಗಿ ಅಲೆ ಇರಲಿಲ್ಲ ಅಲ್ಲಿ. ಈ ಜಾಗ ಅಂತೂ ಗೋವಾದಲ್ಲಿರೋ ಬಟರ್ಫ್ಲೈ ಬೀಚ್ ಥರ ಇದೆ, ಅಂದರೆ ಇಷ್ಟು ಏರಿಯಾ ಮಾತ್ರ. ಅದು ಬಟರ್ಫ್ಲೈ ಬೀಚ್ನೂ ಅಷ್ಟೇ ಇದೇ ಥರನೇ ಇರೋದು, ಅಲ್ಗೂ ಅಷ್ಟೇ ಬೋಟಲ್ಲಿ ಫೆರಿಲಿ ಹೋಗಬೇಕಾಗಿದೆ ನೋಡಿ. ಹಾಗೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಅದಕ್ಕಿಂತ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಇದನ್ನು. ಸೆಂಟ್ ಮೇರಿಸ್ ಐಲ್ಯಾಂಡ್ನ ನೋಡಿ, ದೊಡ್ಡ ದೊಡ್ಡ ಬಂಡೆಗಳು, ಚಿಕ್ಕ ಚಿಕ್ಕ ಕಂಪಾರ್ಟ್ಮೆಂಟ್ ಥರ ಇರೋ ಬೀಚ್ಗಳು ನೋಡಿ. ಈ ಕಡೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಆ ಕಡೆ ಆ ಕಲ್ಲಿಂದ ಒಂದು ಕಂಪಾರ್ಟ್ಮೆಂಟ್ ಇತ್ತು ಬೀಚು. ಈ ಥರ ಚೆನ್ನಾಗಿದೆ ಜಾಗ ಇದು. ಜಾರುಗಳು ಪ್ಯಾಂಟ್ ಅಂತೂ ಫುಲ್ ನೆಂದೋಗ್ಬಿಡ್ತು ನಂದಂತೂ, ಫುಲ್ ನೆಂದೋದು ಪ್ಯಾಂಟು. ಇಲ್ಲಿ ಹಾಕೋ ನೋ ಎಂಟ್ರಿ ಅಂತ ಹಾಕಿದರೆ ಗೊತ್ತಿಲ್ಲ ಮುಂದೆ ಏನಿದೆಯೋ ಅಂತ. ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿದೆ ಇನ್ನು ಹೋಗಲಿಕ್ಕೆ, ಕಲ್ಲು ಬಂಡೆಗಳು, ಕಲ್ಲು ಬಂಡೆಗಳ ಮೇಲೆ ಹೋಗೋಕ್ಕೆ ಒಂಥರ ಅಡ್ವೆಂಚರಸ್ ಆಗಿದೆ ಈ ಕಲ್ಲು ಬಂಡೆಗಳನ್ನ ದಾಟ್ಕೊಂಡು ಹೋಗೋದು. ಅಲ್ಲಿವರೆಗೂ ಹೋಗ್ಬೇಕು, ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ ನೋಡಿ. ಎಲ್ಲ ಶೀಶೆಲ್ ಇದೆ ಇಲ್ಲಿ, ಇಷ್ಟೊಂದಿದೆ ನೋಡಿ. ಇವರು ಅಯ್ಯಪ್ಪ ಸ್ವಾಮಿಗಳೆಲ್ಲ ಬಂದಿದ್ದಾರೆ ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡಲಿಕ್ಕೆ. ಯಾವ ಸ್ವಾಮಿ? ಬೆಂಗಳೂರು. ಬೆಂಗಳೂರಿಂದ ಅಂತ ಅಯ್ಯಪ್ಪ ಸ್ವಾಮಿಗಳು ಬಂದಿದ್ದಾರೆ. ಹಾಯ್ ಸ್ವಾಮಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ವಾಮಿ. ಹಾಂ ನೋಡಿ ಇಷ್ಟೊಂದಿದ್ದಾವೆ. ಕಾಲು ಅಂತೂ ಚುಚ್ತಾ ಇದ್ದಾವೆ, ಇವರು ಕಪ್ಪೆ ಚಿಪ್ಪು ಕಾಲಿಗೆ ಚುಚ್ತಾ ಇದ್ದಾವೆ. ನಾನು ಬೇರೆ ಶೂ ಬೇರೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ, ಆದರೂ ಏನು ಮಾಡೋದು, ಅನುಭವಿಸ್ಬೇಕಷ್ಟೇ. ಇನ್ನೂ ಇದ್ದಾವೆ ಸ್ವಾಮಿಗಳು ಇಲ್ಲಿ, ಇನ್ನೊಂದು ಸ್ವಲ್ಪ ಇದ್ದಾವೆ ಅಯ್ಯಪ್ಪ ಸ್ವಾಮಿಗಳು. ಅಲ್ಲಿವರೆಗೂ ಹೋಗಿದ್ದಾರೆ ನೋಡಿ, ಈವರೆಗೂ. ಅದು ಹೈಟ್ ಇದೆ ತುಂಬ, ಅಲ್ಲಿಗೆ ಹೋಗುತ್ತೆ. ಗೋವಾದಲ್ಲಿರೋ ಬೀಚ್ಗಳಿಗಿಂತ ನಮ್ಮ ಕರ್ನಾಟಕದಲ್ಲಿರೋ ಬೀಚ್ಗಳಿಗೇನು ಕಮ್ಮಿ ಇಲ್ಲ, ಭಾಳ ಚೆನ್ನಾಗೇ ಇದ್ದಾವೆ. ಆದರೂ ನಮ್ಮ ಕರ್ನಾಟಕ ಗೌರ್ಮೆಂಟ್ನವರು ಟೂರಿಸಮ್ನ ಅಷ್ಟೊಂದಾಗಿ ಡೆವಲಪ್ ಮಾಡ್ತಾ ಇಲ್ಲ.
ಹಾಗಾಗಿ ನಮ್ಮ ಸ್ಟೇಟ್ ಜನಗಳು ಅಂದರೆ ನಮ್ಮ ರಾಜ್ಯ ಜನಗಳು ಗೋವಾ, ಕೇರಳ ಈ ಥರ ಹೊರಗಡೆ ರಾಜ್ಯಕ್ಕೆ ಬೀಚ್ಗಳನ್ನ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೂ ಒಳ್ಳೊಳ್ಳೆ ಜಾಗಗಳಿದ್ದಾವೆ, ಒಳ್ಳೊಳ್ಳೆ ಬೀಚ್ಗಳಿದ್ದಾವೆ. ಅವನು ಎಲ್ಲ ಇಂಪ್ರೂವ್ ಮಾಡಿದರೆ ಸ್ಟೇಟ್ ಗೌರ್ಮೆಂಟ್ಗೆ ಒಳ್ಳೆ ಆದಾಯ ಬರೋದ್ರಲ್ಲಿ ಎರಡು ಮಾತಿಲ್ಲ. ಪಟ್ಟಾಯದಲ್ಲಿರೋ ಕೋರಲ್ ಐಲ್ಯಾಂಡ್ ಟೈಪು ಇಲ್ಲೂ ಸ್ಪೋರ್ಟ್ಸ್ ಆಕ್ಟಿವಿಟೀಸು ಎಲ್ಲ ಮಾಡಿದರೆ ಈ ಜಾಗ ಇನ್ನೂ ಇಂಪ್ರೂವ್ ಆಗೋದ್ರಲ್ಲಿ ಈ ಎರಡು ಮಾತಿಲ್ಲ. ಅದು ಕಡೆ ಸರ್ಕಾರ ಗಮನ ಕೊಡಬೇಕಾಗಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬೋಟವರು 1 ಗಂಟೆ ಅಷ್ಟೇ ಟೈಮ್ ಇರೋದು ನಮಗೆ ಅಂತ ಹೇಳಿದಾಗ 1 ಗಂಟೆ ಹೆಗ್ಗಪ್ಪ ಇಲ್ಲಿ ಟೈಮ್ ಪಾಸ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡ್ತಾ 1 ಗಂಟೆ ಆಗೋಗ್ಬಿಡ್ತು. ಹೀಗೆ ನೋಡಿದರೆ ಇನ್ನು 5 ನಿಮಿಷ ಇದೆ ಅಷ್ಟೇ ಅವ್ರು ಹೇಳಿದ ಟೈಮ್ಗೆ. ಆದಷ್ಟು ಬೇಗ ನಾನು ಹೋಗಿ ನಾನು ಫೇರಿನ ರೀಚ್ ಆಗಬೇಕಾಗಿದೆ, ಇಲ್ಲಾಂದರೆ ಬಿಟ್ಟೋಗ್ಬಿಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಬಾಯ್ ಬಾಯ್ ಫ್ರಮ್ ಸೈಂಟ್ ಮ್ಯಾರೀಸ್.